ಅರಣ್ಯದ ಮಧ್ಯದಲ್ಲಿರುವ ಮನೆ. ಕರ್ನಾಟಕದ ಒಂದು ದೂರದ ಹಳ್ಳಿಯಲ್ಲಿ ಒಂದು ಹಳೆಯ ಮನೆಯಿತ್ತು. ಆ ಮನೆ ಹಳ್ಳಿಯ ಅರಣ್ಯದ ಮಧ್ಯದಲ್ಲೇ ಇತ್ತು. ಹಳ್ಳಿಯ ಜನರು ಆ ಮನೆಗೆ ಕತ್ತಲೆ ಮನೆ ಎಂದು ಕರೆಯುತ್ತಿದ್ದರು. ಯಾರೂ ಆ ಮನೆ ಹತ್ತಿರ ಹೋಗುತ್ತಿರಲಿಲ್ಲ, ಏಕೆಂದರೆ ರಾತ್ರಿ ಬಂದಾಗ ಆ ಮನೆಯೊಳಗಿಂದ ವಿಚಿತ್ರ ಶಬ್ದಗಳು ಬರುತ್ತಿದ್ದವು. ಒಂದು ದಿನ ರಾಹುಲ್ ಎಂಬ ಕಾಲೇಜು ಹುಡುಗ ತನ್ನ ಹಳ್ಳಿಗೆ ಬಂದ. ಅವನು ತುಂಬಾ ಧೈರ್ಯಶಾಲಿ. ಅವನು ಭೂತ ಪ್ರೇತ ಕಥೆಗಳನ್ನು ನಂಬುತ್ತಿರಲಿಲ್ಲ. ಹಳ್ಳಿಯ ವೃದ್ಧನು ಅವನಿಗೆ ಹೇಳಿದನು, ಮಗನೇ, ರಾತ್ರಿಯಾಗುವ ಮೊದಲು ಅರಣ್ಯಕ್ಕೆ ಹೋಗಬೇಡ. ವಿಶೇಷವಾಗಿ ಆ ಹಳೆಯ ಮನೆಗೆ ಎಂದಿಗೂ ಹೋಗಬೇಡ. ಆದರೆ ರಾಹುಲ್ ನಗುತ್ತಾ ಹೇಳಿದನು, ಭೂತ ಅನ್ನೋದೇ ಇಲ್ಲ ಅಯ್ಯ. ಆ ರಾತ್ರಿ 12 ಗಂಟೆಗೆ ರಾಹುಲ್ ಒಬ್ಬನೇ ಆ ಮನೆಗೆ ಹೋದ. ಮನೆ ತುಂಬ ಹಳೆಯದು. ಬಾಗಿಲು ಸ್ವಲ್ಪ ತೆರೆದಿತ್ತು. ಕೀಕ್ ಕೀಕ್. ಅವನು ಬಾಗಿಲು ತೆರೆದ. ಒಳಗೆ ತುಂಬ ಕತ್ತಲೆ, ಧೂಳು, ಜಾಲಗಳು ಎಲ್ಲೆಲ್ಲೂ. ಅವನು ಟಾರ್ಚ್ ಬೆಳಗಿಸಿದ. ಹಠಾತ್ ಮೇಲ್ಮಹಡಿಯಿಂದ ಒಂದು ಶಬ್ದ ಕೇಳಿಸಿತು. ಟಕ್ ಟಕ್ ಟಕ್. ರಾಹುಲ್ ನಿಧಾನವಾಗಿ ಮೆಟ್ಟಿಲು ಹತ್ತಿದ. ಮೇಲಕ್ಕಿ ಹೋಗಿದಾಗ ಒಂದು ಕೊಠಡಿ ಬಾಗಿಲು ಸ್ವಲ್ಪ ತೆರೆದಿತ್ತು. ಅವನು ಅದನ್ನು ನಿಧಾನವಾಗಿ ತಳ್ಳಿದ. ಅದರೊಳಗೆ ಒಂದು ಹಳೆಯ ಕನ್ನಡಿಯಿತ್ತು. ಹಠಾತ್ ಕನ್ನಡಿಯಲ್ಲಿ ಏನೋ ಚಲಿಸಿದಂತೆ ಕಂಡಿತು. ಆದರೆ ಅವನ ಹಿಂದೆ ಯಾರೂ ಇರಲಿಲ್ಲ. ಮತ್ತೆ ನೋಡಿದಾಗ ಕನ್ನಡಿಯಲ್ಲಿ ಒಬ್ಬ ಹೆಂಗಸು ನಿಂತಿದ್ದಳು. ಬಿಳಿ ಬಟ್ಟೆ, ಉದ್ದ ಕೂದಲು, ಮುಖ ಕಾಣಿಸಲಿಲ್ಲ. ರಾಹುಲ್ ಬೆಚ್ಚಿಬಿದ್ದ. ಅವನು ಹಿಂದಿರುಗಿ ನೋಡಿದ, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಮತ್ತೆ ಕನ್ನಡಿಯ ಕಡೆ ನೋಡಿದಾಗ ಆ ಹೆಂಗಸು ನಗುತ್ತಿದ್ದಳು. ಹಠಾತ್ ಕೊಠಡಿಯ ಬಾಗಿಲು ಧಡಕ್ ಅಂತ ಮುಚ್ಚಿತು. ಟಾರ್ಚ್ ಆರಿತು. ಪೂರ ಕತ್ತಲೆ. ಮತ್ತೆ ಒಂದು ಶಬ್ದ ಕೇಳಿಸಿತು. ನೀನು ಇಲ್ಲಿ ಯಾಕೆ ಬಂದೆ? ರಾಹುಲ್ ಭಯದಿಂದ ಕಂಪಿಸುತ್ತಿದ್ದ. ಅವನು ಬಾಗಿಲು ತೆಗೆಯಲು ಓಡಿದ. ಆದರೆ ಬಾಗಿಲು ತೆರೆಯಲಿಲ್ಲ. ಹಠಾತ್ ಅವನ ಕಿವಿಯ ಬಳಿ ಯಾರೋ ನಿಧಾನವಾಗಿ ಹೇಳಿದರು, ನನ್ನ ಜೊತೆ ಇರು. ರಾಹುಲ್ ನಿಧಾನವಾಗಿ ಹಿಂದಿರುಗಿದ. ಆ ಹೆಂಗಸು ಈಗ ಅವನ ಹಿಂದೆ ನಿಂತಿದ್ದಳು. ಅವಳ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿದ್ದವು. ಮುಂದಿನ ದಿನ ಬೆಳಗ್ಗೆ ಹಳ್ಳಿಯ ಜನರು ಆ ಮನೆಗೆ ಹೋದರು. ಅಲ್ಲಿ ನೆಲದಲ್ಲಿ ರಾಹುಲ್ನ ಟಾರ್ಚ್ ಮಾತ್ರ ಬಿದ್ದಿತ್ತು. ರಾಹುಲ್ ಕಾಣಿಸಲಿಲ್ಲ. ಆ ದಿನದಿಂದ ರಾತ್ರಿ ಬಂದಾಗ ಆ ಮನೆಯಿಂದ 2 ಜನರ ಹೆಜ್ಜೆ ಶಬ್ದಗಳು ಕೇಳಿಸುತ್ತವೆ. ಟಕ್ ಟಕ್ ಟಕ್. ಒಬ್ಬನು, ಮತ್ತೊಬ್ಬಳು.